ಹಾಯ್, ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಿ ತಾನೇ? ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ಏನಂದರೆ, ನಾನು ಮೊನ್ನೆ ಚಿಕನಿದ್ದೊಂದು ಸುಕ್ಕ ಮಾಡಿದೆ ಹೇಳಿದೆ ಅಲ್ಲ, ಅದು ನಾನು ರೆಸಿಪಿ ಹಾಕಲಿಲ್ಲ. ಅಂದರೆ ನಂದು ಇದು ಗ್ಲೋಬಲ್ ವಿಲೇಜಿದ್ದು ವೀಡಿಯೋ ತೆಗೆದಿದ್ದೆಲ್ಲ ಅದೇ ತುಂಬ ಇತ್ತು. ಸೊ ಅದಕ್ಕೆ ಅದರಲ್ಲಿ ಬೇಡ ಹಾಕೋದಂತ ಹೀಗೆ ಸಪರೇಟಾಗಿ ಹಾಕ್ತಾ ಇದ್ದೇನೆ. ಇದು ಚಿಕನ್ ರೆಸಿಪಿ, ಚಿಕನ್ ಸುಕ್ಕ. ಇದು ಪೌಡ್ರ್ ಆ್ಯಕ್ಚುಲಿ ಮಾಡಿಟ್ಟಿದ್ದೇನೆ ಮೊದಲೇ. ಇದು ಚಿಕನ್ ಸುಕ್ಕದ್ದು. ಇದು ಜಸ್ಟ್ ಹೇಗೆ ಮಾಡೋದಂತ ನೋಡಿ. ಮತ್ತು ಚಿಕನ್ ಮಸಾಲೆ ಮಾಡ್ತೇವಲ್ಲ ನಾವು, ಅದು ಎಷ್ಟು ಸ್ಪೂನೆಲ್ಲ ಹಾಕಬೇಕು, ಎಷ್ಟು ಚಿಕನಿಗೆ, ಅದೆಲ್ಲ ಗೊತ್ತಿದ್ದರೆ ಒಳ್ಳೆಯದು. ಮತ್ತು ಮಸಾಲೆ ಪುಡಿ ಕೂಡ ಒಳ್ಳೆಯ ಸ್ಮೆಲ್ಲೆಲ್ಲ ಇರಬೇಕು. ಈಗ ಸ್ಟಾಕ್ ಮಾಡಿಟ್ರೆ ನಾವು ಅಷ್ಟು ಸ್ಮೆಲ್ ಇರೋದಿಲ್ಲ, ಎಲ್ಲ ಹೋಗ್ತದೆ. ಮತ್ತು ಗರಂ ಮಸಾಲೆ ಎಲ್ಲ ಅಷ್ಟೆಲ್ಲ ಹಾಕಬಾರ್ದು, ಅದು ಗರಂ ಮಸಾಲೆದೇ ಸ್ಮೆಲ್ ಬರ್ತಾ ಇರ್ತದೆ. ತುಂಬ ಜನ ಗೊತ್ತುಂಟು, ಮ್ಯಾಂಗ್ಳೂರಿನವರು ಅದರಲ್ಲಿ ಎಕ್ಸ್ಪರ್ಟ್, ಮಸಾಲೆ ಪುಡಿ ಎಲ್ಲ ಹಾಗೆ. ಮತ್ತು ಇಲ್ಲಿ ಈದ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಅಂದರೆ ಆ್ಯಕ್ಚುಲಿ ಕೆಲವರಿಗೆ 10 ಡೇಸ್ ಇದೆ, 10 ಡೇಸ್ ಲೀವ್ ಇದೆ, ಕೆಲವರಿಗೆ 5 ಡೇಸ್ ಎಲ್ಲ ಇದೆ. ಹಾಗೆ ಗೌರ್ಮೆಂಟ್ ಸೆಕ್ಟರ್ ಅವರಿಗೆಲ್ಲ 10 ಡೇಸ್ ಇದೆ. ಮತ್ತು ಪ್ರೈವೇಟ್ ಸೆಕ್ಟರಿಗೆಲ್ಲ ಸ್ವಲ್ಪ ಕಡಿಮೆ ರಜೆ ಇದೆ. ಕೆಲವರಿಗೆ ಡಿಪೆಂಡ್ಸ್, ಕೆಲವರಿಗೆ ಮಂಡೇಯಿಂದ ಸ್ಟಾರ್ಟ್ ಆಗ್ತದೆ, ಕೆಲವರಿಗೆ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಆಗ್ತದೆ. ಹಾಗೆ ಹಾಗೆ ಇಲ್ಲೆಲ್ಲ ಎಂಜಾಯ್ ಮಾಡಿಕೋದು, ರೆಸಾರ್ಟಿಗೆಲ್ಲ ಹೋಗ್ತಾರೆ ತುಂಬ ಜನ. ಆದರೆ ಬಿಸಿಲಲ್ಲ ಈಗ, ಎಲ್ಲಿ ಹೋಗ್ಲಿಕ್ಕೆ ಕೂಡ ಅಷ್ಟು ಮನಸ್ಸಾಗೋದಿಲ್ಲ. ಅಂದರೆ ಬಾಡಿ ಸ್ವೆಟ್ ಆಗ್ತದೆ, ಅಷ್ಟು ಹ್ಯುಮಿಡಿಟಿ ಎಲ್ಲ ತುಂಬ ಇರ್ತದೆ. ರೆಸಾರ್ಟಿದು ಒಳಗೆ ಕೂತ್ಕೊಂಡ್ರೆ ಸ್ವಲ್ಪ ಒಳ್ಳೆಯದಾಗ್ತದೆ, ಹೊರಗೆ ಎಲ್ಲ ಕೂತ್ಕೊಂಡ್ರೆ ತುಂಬ ಅಷ್ಟೇನು ಒಳ್ಳೆಯದಾಗೋದಿಲ್ಲ. ಈಗ ಎಲ್ಲರೂ ಹೋಗೋದು ಮಾಲಿಗೆ ಅಲ್ಲ, ಈ ಸೆಕೆಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮಾಡಿದ್ವಿ. ಊಟ ಮಾಡಿದ ನಂತರ ಸಂಜೆ ನಾವು ಹೊರಗೆ ಹೋಗಿದ್ವಿ. ಹೊರಗೆ ಅಂದರೆ ನನಗೆ ಒಂದು ಸಣ್ಣ ಶಾಪಿಂಗ್ ಇತ್ತು. ಆ್ಯಕ್ಚುಲಿ ನನ್ನ ಮಗನಿಗೆ ಹೋಗುವಾಗ ಸಂಜೆ ಎಷ್ಟು ಎಂತ ಹೇಳಿದರೂ ಕೂಡ ಒಂದು ಸೆಕೆ ಆಗೋದಂತ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗೆ ಉಂಟು ಇಲ್ಲಿದು ಪರಿಸ್ಥಿತಿ. ಆದ ನಂತರ ಅದು ಮನೆ ಹತ್ತಿರವಿರೋದು ಮಾಲ್, ಅದೆಂತ ಹೇಳಬೇಕು, 10 ನಿಮಿಷ, ಒಂದು 5 ನಿಮಿಷ ಹೋಗ್ಲಿಕ್ಕೆ ಇರುವ ದಾರಿ ನಮಗೆ ಒಂದು 15 ಮಿನಿಟ್ಸ್ ತಗೊಳ್ತದೆ. ಹಾಗೆ ಅಷ್ಟು ಕಾರಲ್ಲಿ ಹೋಗುವಾಗ ಲೇಟ್ ಆಗ್ತದೆ. ಒಂದು ಮಾಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ನನಗೆ ಆ ಮಾಲಿಗೆ ಹೋದರೆ ಎಂತಾದರೂ ಒಂದು ಸಿಗ್ತದೆ ಮಗುವಿಗೆ ಹಾಕೋದು. ಎಷ್ಟು ಮಾಲಿಗೆ ಹೋದರೂ ಕೂಡ ನನಗೆ ಅಷ್ಟೇನು ಸಿಗೋದಿಲ್ಲ. ದೂರ ಹೋದರೆ ಸಿಗ್ತದೆ ಬೇರೆ ಬೇರೆ ಮಾಲಿಗೆ, ನನಗೆ ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ ದೂರ ಎಲ್ಲ. ಅದರಿಂದ ಮನೆ ಹತ್ತಿರ ಇದೊಂದು ಮಾಲ್, ಅದಕ್ಕೆ ಹೋಗಿದ್ವಿ. ನಾನು, ಅಮ್ಮ, ಮಗು, ಇವರು ಒಟ್ಟಿಗೆ, ಹಸ್ಬೆಂಡ್ ಎಲ್ಲ ಹೋಗಿದ್ವಿ ಮನೆ ಹತ್ತಿರದ್ದೇ ಮಾಲಿಗೆ. ಮತ್ತು ಈಗ ಟಿಕೆಟ್ ರೇಟ್ ತುಂಬ ಹೈ ಆಗಿದೆ. ಫ್ಲೈಟ್ ಟಿಕೆಟ್ ರಿಟರ್ನ್ ಬರುವವರಿಗೆ ಕೂಡ ಕಷ್ಟ, ಹೋಗುವವರಿಗೆ ಕೂಡ ಕಷ್ಟವೇ. ಈಗ ಒಂದು ಈದ್ ಹಾಲಿಡೇ ಬಂತಂತ, ಮತ್ತೊಂದು ಈಗ ಫ್ಲೈಟು ಕೂಡ ಅಷ್ಟೇನು ಎಂತಂತ ಗೊತ್ತಿಲ್ಲ, ಇಶ್ಯೂ ಎಂತ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಫ್ಲೈಟ್ ಟಿಕೆಟ್ ತುಂಬ ಹೈ ಇದೆ. ಒನ್ ವೇಯೇ ನಮಗೆ 40,000 ತನಕ ಹಾಕ್ತಾರೆ INR. ಹಾಗೆ ನನ್ನ ಬ್ರದರ್ ಒಬ್ಬರು ಹೇಳ್ತಾಯಿದ್ರು, ತುಂಬ ರೇಟ್ ಆಗಿದೆ ಅಕ್ಕ ಅಂತ. ಏನು ಮಾಡೋದು, ಬರಬೇಕಾಗ್ತದಲ್ಲ, ಇಷ್ಟು ಟೈಮ್ ಅಂತ ಇರ್ತದೆ, ಲೀವ್ ತಗೊಳ್ತಾರೆ, ಮತ್ತು ಬರಲೇಬೇಕಾಗ್ತದೆ. ಈಗ ಇದ್ದರೆ ಯಾರಿಗೆ ಕೂಡ ಹೋಗ್ಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ. ಬರುವ ರೇಟ್ ನೋಡಿದರೆ ಸಾಕಾಗ್ತದೆ. ಅಪ್ ಆ್ಯಂಡ್ ಡೌನಿಗೆ ಒಂದು 80,000 ಇಡಬೇಕೇನ, ತುಂಬ ಕಷ್ಟ ಆಗ್ತದೆ. ಕೆಲವರೆಲ್ಲ ಅಬುದಾಬಿಗೆಲ್ಲ ಬರ್ತಾರೆ,
ಕನೆಕ್ಟಿಂಗ್ ಫ್ಲೈಟಲ್ಲಿ ಬರ್ಬೋದು. ಅಂದರೆ ಫ್ಯಾಮಿಲಿ ಇದ್ದವ್ರಿಗೆ ಕಷ್ಟ ಆಗ್ತದೆ ಕನೆಕ್ಟಿಂಗ್ ಫ್ಲೈಟಲ್ಲಿ ಬಂದರೆ. ಸಿಂಗಲಾಗಿ ಬಂದರೆ ಒಳ್ಳೆ ಓಕೆ, ನೋ ಪ್ರಾಬ್ಲಮ್, ಅಡ್ಜಸ್ಟ್ ಮಾಡಿ ಬರ್ಬೋದು. ಹೇಗೆ ಕೂಡ ಫ್ಯಾಮಿಲಿ ಇದ್ದರೆ ತುಂಬ ಕಷ್ಟ ಆಗ್ತದೆ ಕನೆಕ್ಟಿಂಗ್ ಫ್ಲೈಟಲ್ಲೆಲ್ಲ ಬರಲಿಕ್ಕೆ. ಏನು ಮಾಡೋದು, ಬರಬೇಕಾಗ್ತದಲ್ಲ. ಮತ್ತು ನಮ್ಮ ಮ್ಯಾಂಗ್ಳೂರಿಂದ ಬರೋರು ಕೆಲವರೆಲ್ಲ ಬ್ಯಾಂಗ್ಳೂರು, ಮುಂಬೈ ಹಾಗೆಲ್ಲ ಆಗಿ ಬರ್ತಾರೆ. ಅದು ಸ್ವಲ್ಪ ಕನೆಕ್ಟಿಂಗ್ ಆದರೆ ಟಿಕೆಟ್ ಕಮ್ಮಿ ಇರ್ತದೆ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಡೈರೆಕ್ಟ್ ಫ್ಲೈಟ್ ಆದರೆ ತುಂಬ ಕಷ್ಟ ಆಗೋದು ಹೋಗಲಿಕ್ಕೆ ಬರಲಿಕ್ಕೆ ಹಾಗೆ. ಮತ್ತು ಹೋಗಿ ಬೇಗ ಬರಬೇಕಂತ ಎಣಿಸಿದೆ ಮಾಲಿಗೆ. ಅದು ಎಷ್ಟು ಬೇಗ ಹೋದರೆ ಕೂಡ ಟೈಮ್ ಆಗೋದು ಹಾಗೇ ಆಗ್ತದೆ. ಆಚೆ ಈಚೆ ಹೋಗುವಾಗಲೇ ಟೈಮ್ ಆಗ್ತದೆ. ಹಾಗೆ ನಾವು ಹೋಗಿದ್ದೆಷ್ಟು ಒಂದು 4-5 ಗಂಟೆ ನೋಡಿ. ಹೇಗೆ ಉಂಟು ನೋಡಿ ಬಿಸಿಲು. 6 ಏನಾಗಿದೆ ಅನಿಸ್ತದೆ ನನಗೆ, 6 ಗಂಟೆ ಏನಾಗಿದೆ. ಹೇಗೆ ಉಂಟು ನೋಡಿ ಬಿಸಿಲು. ಬಿಸಿಲಿಗೆ ನೋಡುವಾಗ ಹೊರಗೆ ಹೋಗಲಿಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ಹೋಗಬೇಕಾಗ್ತದಲ್ಲ, ಹೋಗಲೇಬೇಕಾಗ್ತದೆ. ಹಾಗೆ ಹೋದದ್ದು ಮಾಲಿಗೆ. ಮಾಲಿದ್ದು ಒಳಗೆ ಹೋಗುವಾಗ ಮಾಲಿದ್ದು ತುಂಬ ಖುಷಿ ಆಗ್ತದೆ. ಯಾವಾಗ ಒಮ್ಮೆ ಎ ಸಿ ಒಳಗೆ ಹೋಗ್ತೇವೆ ಅಂತ. ಎಷ್ಟು ಅಂದರೆ ಕಾರದ್ದು ಎ ಸಿ ಇದ್ದರೂ ಕೂಡ ನಮಗೆ ಅದು ಸಾಕಾಗೋದಿಲ್ಲ. ಮಾಲ್ ಒಳಗೆ ಹೋದರೆ ತುಂಬ ಖುಷಿ ಆಗ್ತದೆ ಹೋಗಲಿಕ್ಕೆ. ಫ್ರೀ ಮೈಂಡ್ ಕೂಡ ಫ್ರೀ ಆಗ್ತದೆ ನಮಗೆ. ಅಂದರೆ ಸ್ವೆಟ್ಟೆಲ್ಲ ಆದರೆ ಅಷ್ಟು ಇಷ್ಟ ಆಗೋದಿಲ್ಲ ಅಲ್ಲ, ಒಳ್ಳೆಯದಾಗ್ತದೆ. ಮತ್ತು ಅವತ್ತು ಎಂಥ ಡ್ರೆಸ್ ತಗೊಂಡಿದ್ದೆ ಮಗುವಿಗೆ, ಒಂದು 2-3 ಡ್ರೆಸ್ ಇತ್ತು. ನನಗೆ ಇಲ್ಲಿ ಸಿಗ್ತದೆ ಡ್ರೆಸ್ ಎಲ್ಲ ಹಾಗೆ. ಮತ್ತು ಅಲ್ಲಿ ತುಂಬ ಆಫರ್ ಹಾಕಿದರು. ಈ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಉಂಟಲ್ಲ, ತುಂಬ ಅಂದರೆ ತುಂಬ ಆಫರ್ ಹಾಕಿದರು. ಕೆಲವರು ತಗೊಳ್ತಿದ್ರು, ಎಂತಂತ ಗೊತ್ತು, ಕ್ಲಿಯರೆನ್ಸ್ ಎಲ್ಲ ಏನಂತ ಗೊತ್ತಿಲ್ಲ, ತುಂಬ ಆಫರ್ ಹಾಕಿದರು ಹಾಗೆ. ಮಕ್ಕಳು ತುಂಬ ಬರ್ತಾರೆ ಅಲ್ಲಿ ಮೇಲೆ ಆಟ ಆಡಲಿಕ್ಕೆಲ್ಲ ಉಂಟಲ್ಲ ಹಾಗೆ. ಮಕ್ಕಳು ತುಂಬ ಬರ್ತಾರೆ ಇಲ್ಲಿಗೆ. ವೀಕೆಂಡಲ್ಲಿ ಪಾಪ ಕರ್ಕೊಂಡು ಬರಬೇಕಾಗ್ತದೆ. ಬೋರ್ ಆಗ್ತದಲ್ಲ ಮನೇಲಿ, ಎಷ್ಟೊಂದು ಪಾಪ ಕೂತ್ಕೊಳ್ಳೋದು. ನಮ್ಮ ಊರಲ್ಲಿ ಆದರೆ ಹೊರಗೆ ಆಟ ಆಡ್ತಾರೆ, ಗ್ರೌಂಡಿಗೆ ಆದರೂ ಹೋಗಿ ಆಟ ಆಡ್ಬೋದು. ಇಲ್ಲಿ ಹಾಗೆ ಅಲ್ಲಲ್ಲ, ಗ್ರೌಂಡೆಲ್ಲ ಇಲ್ಲ. ಬಿಡೋದು ಕೂಡ ಕಷ್ಟ, ಗ್ರೌಂಡಿಗೆಲ್ಲ ಹೋಗಿ ಬಿಡೋದಂದರೆ ತುಂಬ ಕಷ್ಟ ಆಗ್ತದೆ. ಹಾಗೆ ಹೀಗೆಲ್ಲ ಕರ್ಕೊಂಡು ಬರ್ತಾರೆ. ಅವರು ಕೂತ್ಕೊಂಡು ಮಾತ್ರ ಹೇಳಲಿಕ್ಕಿಲ್ಲ, ಹಾಗೆ ವಿಡಿಯೋ ಗೇಮ್ ಎಲ್ಲ ಉಂಟು, ಎಲ್ಲ ಆಟ ಆಡ್ತಾ ಇರ್ತಾರೆ. ಇದು ನೋಡಿ ಇದು ಫ್ಲ್ಯಾಗ್ ಎಂಟ್ರೆನ್ಸಲ್ಲಿ ಇತ್ತಲ್ಲ, ನಾನು ಆಗ ತೋರಿಸಿದ್ದಲ್ಲ, ಅದರಲ್ಲಿ ಉಂಟಲ್ಲ ಅದೇ ಇದು ಫ್ಲ್ಯಾಗ್. ಮಕ್ಕಳದ್ದು ಡ್ರೆಸ್ ಎಲ್ಲ ಉಂಟಲ್ಲ, ತುಂಬ ಆಫರ್ ಆಗಿದ್ರು. ಅಂದರೆ 25% ಆಫು, 50% ಆಫ್ ಎಲ್ಲ ಹಾಕಿದ್ರು. ಒಳ್ಳೆದಿತ್ತು ಮಕ್ಕಳದ್ದು. ಆ್ಯಕ್ಚುಲಿ ಇದು ಈಗ ಹಾಕೋದಿಲ್ಲ, ಅಂದರೆ ಸಮ್ಮರಿಗೆಲ್ಲ ಹೀಗೆಲ್ಲ ಹಾಕೋದಿಲ್ಲ. ಇದು ವಿಂಟರ್ ಸೀಸನಿಗೆಲ್ಲ ಹಾಕ್ತಾರೆ ಹೀಗೆ. ಸಮ್ಮರಿಗೆಲ್ಲ ಸ್ಲೀವ್ಲೆಸ್ ಇದೆಲ್ಲ ಮಕ್ಕಳು ಅದೇ ಎಲ್ಲ ಹಾಕೋದು. ಮತ್ತು ಒಂದು ಸೈಕಲ್ ಇತ್ತು ಅಲ್ಲಿ, ಸೈಕಲ್ ನೋಡುವಂತ ಇದ್ವಿ. ಸೈಕಲ್ ನೋಡಲಿಕ್ಕೆ ಅದೆಂತ ಅಂದರೆ ಅದರಲ್ಲಿ ನೋಡಿ, ಸಣ್ಣ ಸೈಕಲಲ್ಲ, ಅದೇ ಕೂತ್ಕೊಳ್ಬೋದು ಮಗು. ಅದರಲ್ಲಿ ಸೇಫ್ಟಿ ಇಲ್ಲ, ಬಿದ್ದರೆ ಅವನು ಕೆಳಗನೆ ಬೀಳ್ಬೋದು. ಅದು ಬೆಲ್ಟ್ ಇದ್ದರೆ ಸ್ವಲ್ಪ ಒಳ್ಳೆಯದಾಗ್ತದೆ, ಬೆಲ್ಟ್ ಇಲ್ಲಲ್ಲ ಹಾಗೆ. ಮತ್ತು ಸಣ್ಣದೇ ದೊಡ್ಡ ತಗೊಳ್ಳಿಕ್ಕೆ ಆಗೋದಿಲ್ಲ ನೋಡಿ. ಇದೆಲ್ಲ ಕಾರ್ ತಗೊಳ್ತಾರೆ 55%, 25% ಆಫ್ ಎಲ್ಲ ಇತ್ತು ಇದರಲ್ಲಿ. ತಗೊಳ್ತಾರೇನಾ ಕೆಲವರು, ತಗೊಳ್ಬೋದು. ಈ ಥರ ಬೈಕೆಲ್ಲ ಇಟ್ಟಿದ್ರು, ತಗೊಳ್ಬೋದು ಕೆಲವರು. ಈ ಗಂಡು ಮಕ್ಕಳಿಗೆ ಎಲ್ಲ ಇಷ್ಟ ಅಲ್ಲ ಈ ಥರ. ಇದು ಕೂಡ ಓಕೆ, ಅದೀಗ ಇನ್ನೂ ಇದರಲ್ಲಿ ಕೂತ್ಕೊಳ್ಳಿಕ್ಕಿಲ್ಲವ ಹಾಗೆ.
ಮತ್ತು ಮೆನ್ಸ್ ಡ್ರೆಸ್ಸಲ್ಲಿ ಕೂಡ ತುಂಬ ಆಫರಾಗಿ ಒಳ್ಳೆ ಇತ್ತು, ಒಳ್ಳೆ ಡ್ರೆಸ್ ಇತ್ತು. ಹಸ್ಬೆಂಡ್ 2-3 ತಗೊಂಡ್ರು. ಅದು ಅವತ್ತು ತಗೊಳ್ಳಿಲ್ಲ, ನೆಕ್ಸ್ಟ್ ಡೇ ಬಂದು ತಗೊಂಡ್ರು. ಅವತ್ತು ತಗೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ. ಆದರೆ ಮಗು ಹೋ ಸ್ವಲ್ಪ ಕಿರಿಕಿರಿ ಮಾಡ್ತಾನಲ್ಲ ಮಗು, ಹಾಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನು ಎಲ್ಲ ಹಾಕಿ ಎಲ್ಲ ನೋಡಬೇಕಾಗ್ತದಲ್ಲ, ಹಾಗೆ. ಇದೆಲ್ಲ ಪರ್ಸ್ ನೋಡಿ, ಇದೆಲ್ಲ ಆಫ್ ರೇಟಲ್ಲೆಲ್ಲ ಇತ್ತು. ಮಗುವಿದ್ದು ಡ್ರೆಸ್ ಅದೇ ನಾನು ತಗೊಂಡದ್ದು. ಒಂದು ಇದರಲ್ಲೆಲ್ಲ ಇನ್ನೊಂದು ಸೆಕ್ಷನಲ್ಲಿ ಉಂಟು ಮಗುವಿದ್ದು ಡ್ರೆಸ್ ಎಲ್ಲ ಸಣ್ಣದು. ಇದೆಲ್ಲ ಸ್ವಲ್ಪ ದೊಡ್ಡದವರಲ್ಲ, ಒಂದು 2-3 ವರ್ಷದವರು, 3-4 ವರ್ಷದವರು. ಇವನಿಗೆ ಆಗಲಿಲ್ಲಲ್ಲ ಅಷ್ಟು ವರ್ಷ. ಹಾಗೆ ಇದರಲ್ಲಿ ನಾನು ತಗೊಳ್ಳಿಲ್ಲ, ಜಸ್ಟ್ ನಿಮಗೆ ವೀಡಿಯೋಗೆ ತೆಗಿಲಿಕ್ಕೋಸ್ಕರ ಹಾಕ್ಲಿಕ್ಕೋಸ್ಕರ ತೆಗೆದದ್ದು ನಾನಿದು. ನನಗೆ ಈ ಥರ ಎಲ್ಲ ಡ್ರೆಸ್ ಇಷ್ಟ, ಕಾಟನ್ ಟೈಪಲ್ಲಿ ಬರ್ತದೆ ನೋಡಿ, ತುಂಬ ಇಷ್ಟ. ಕಾಟನ್ ಟೈಪಲ್ಲಿ ಬರ್ತದಲ್ಲ, ಅದು ಆ ಸೈಜ್ ಇಲ್ಲ ಅವನದ್ದು, ಅದು ತಗೊಳ್ತಿದ್ದೆ ನಾನು. ಮತ್ತು ತುಂಬ ಜನ ಎನಿಸ್ಬೋದು ನಾನು ಮಾಲಿಗೆ ಹೋಗ್ತೇನೆ, ಶಾಪಿಂಗ್ ಇದ್ದೆ, ವೀಡಿಯೋ ಎಲ್ಲ ಹಾಕ್ತೇನೆ ಶಾಪಿಂಗ್ ಮಾಲಿದ್ದಂತ. ಹಾಗೆ ಎನಿಸ್ಬೇಡಿ, ಅಂದರೆ ನನಗೆ ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ಅಂದರೆ ಈಗ ಊರಲ್ಲಿ ಆದರೆ ಟೆಂಪಲ್ಗೆ ಮದುವೆ ಎಲ್ಲ ಉಂಟಲ್ಲ, ಅದಕ್ಕೆಲ್ಲ ಹೋಗಿ ತೆಗಿಬೋದು. ನಮಗೆ ಇಲ್ಲಿ ಎಂತ ಇಲ್ಲ, ನಮಗೆ ಈ ಥರನೇ ಎಲ್ಲ ಹೋಗಬೇಕಷ್ಟೇ. ಟೆಂಪಲ್ ಉಂಟು ಇಲ್ಲಿ, ದೂರ ಉಂಟು, ಅದು ಎಷ್ಟು ಯಾವಾಗಲೂ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ನಾನೊಂದು ಹೋಗಿದ್ದೆ ಅಮ್ಮನನ್ನು ಕರ್ಕೊಂಡೋದು 3-4-5 ತಿಂಗಳೇನೋ ಆಯ್ತೇನ. ಮತ್ತು ಹಾಗೆ ಇಲ್ಲಿ ಅಂದರೆ ಈ ಥರನೇ ವೀಡಿಯೋ ಹಾಕಬೇಕಾಗ್ತದಲ್ಲ. ಊರಲ್ಲಿ ಅದು ಫಂಕ್ಷನ್ ಇದು ಫಂಕ್ಷನ್ ಅಂತೆಲ್ಲ ಇರ್ತದೆ. ಸೊ ನಾನು ಅದೇ ಎಣಿಸೋದು, ಯಾರಾದರೂ ಎಣಿಸ್ತಾರೇನೋ ನಾನು ಶಾಪಿಂಗ್ ಇದೆ ಹಾಕ್ತಾರೆ ವೀಡಿಯೋ ಹಾಕ್ತಾಳಂತ, ಆಯಿತಾ. ಸೊ ನಾನು ಅದಕ್ಕೆ ಹೇಳಿದ್ದು ಈಗ ನಿಮ್ಮ ಹತ್ರ, ನಾನು ಇದೇ ಶಾಪಿಂಗ್ ಇದೆ ಹಾಕೋದು, ಮತ್ತೆಂತ ರೆಸಿಪಿ ಮಾಡಿದರೆ ಹಾಕ್ತೇನೆ. ಬೇರೆ ಎಂತ ಹಾಕ್ಲಿಕ್ಕೆ ಎಂತ ಉಂಟು ಹೇಳಿ, ಇಲ್ಲಿ ಎಂತ ಇಲ್ಲ ಹಾಕಲಿಕ್ಕೆ ಬೇರೆ ವೀಡಿಯೋಸ್. ನಾನು ಹೋಗ್ತೇನಲ್ಲ, ನನ್ನೊಟ್ಟಿಗೆ ನೀವು ಕೂಡ ನೋಡಿ ಅಂತ ಹೇಳಿ ಹೀಗೆ ಹಾಕೋದು ನಾನು. ಇದು ಸಹ ಎಲ್ಲ ನೋಡಿ, ಅದರಲ್ಲಿ ಆಫರ್ ಎಲ್ಲ ಇತ್ತು ನೋಡಿ. ಇದರಲ್ಲಿ ಅವರು ಇಮರಾತೀಸ್ ಇದ್ದಾರಲ್ಲ ಜೆಂಟ್ಸ್, ಅವರೆಲ್ಲ ಅವರ ಕಂದೂರೆಲ್ಲ ಹಾಕ್ತಾರೆ, ಅದಕ್ಕೆಲ್ಲ ಈ ಥರ ಚಪ್ಪಲೆಲ್ಲ ಹಾಕ್ತಾರೆ. ಅದಕ್ಕೆ ಈ ಥರನೇ ಹಾಕೋದು ಅವರು. ಹಾಗೆ ನೋಡಿ ತುಂಬ ಅದೇ ಇತ್ತು ಚಪ್ಪಲೆಲ್ಲ. ನಂತರ ಬ್ಯಾಗ್ ಸೆಕ್ಷನಲ್ಲಿ ತುಂಬ ಆಫರ್ ಎಲ್ಲ ಹಾಕಿದ್ರು. ನಾನು ಸ್ವಲ್ಪ ಕ್ಲಿಪ್ಸ್ ತೆಗೆದು ಬಂದೆ. ತುಂಬ ಲೇಟ್ ಆಯಿತು. ಎಷ್ಟು ಬೇಗ ಹೊರಟರು ಕೂಡ ಮನೆಗೆ ಬರುವಾಗ ಲೇಟ್ ಆಗ್ತದೆ. ಮತ್ತು ಇವನಿಗೆಲ್ಲ ಊಟ ಎಲ್ಲ ಕೊಡಬೇಕಲ್ಲ ಮನೆಗೆ ಬಂದು, ಹಾಗೆ ಬೇಗ ಹೋಗಿದ್ದು. ನಾನು ಹೇಳಿದೆ ಬದಲಿಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಎಲ್ಲ ಆಫರ್ ಹಾಕಿದ್ರು ನೋಡಿ, ತುಂಬ ಆಫರ್ ಹಾಕಿದ್ದು. ಎಂತಕ್ಕೆಂತ ಗೊತ್ತಿಲ್ಲ, ತುಂಬ ಆಫರ್ ಹಾಕಿದ್ರು, ಏನಂತ ಗೊತ್ತಿಲ್ಲ. ನಾನೊಂದು ಟಿ ವಿ ನೋಡಿದೆ, ಅದು ಒಳ್ಳೆದಿತ್ತು. ಅದಕ್ಕೆ ಅದೆಲ್ಲ ಖಾಲಿಯಾಗಿ 1 ಪೀಸ್ ಇತ್ತಂತೆ. ಸೊ ನಾನು ಹೇಳಿದೆ ಓಕೆ ಬೇಡ ಅಂತ ಹೇಳಿದೆ. 1 ಪೀಸ್ ಎಂತ ಮಾಡೋದು, ಅದು ಕೂಡ ಮತ್ತೆ ಹೇಳಿ ಸೇಲ್ ಆಗಿದೆ ಅಂತ ಹೇಳಿ 1 ಪೀಸ್ ಇಟ್ಟಿದ್ದು. ಆಫರಲ್ಲಿತ್ತು. ಎಷ್ಟು 43 ಇಂಚ್ ಟಿ ವಿಗೆ ಎಷ್ಟು ನಮ್ಮ ಇಂಡಿಯನ್ನಲ್ಲಿ ರುಪೀಸಲ್ಲಿ ಹೇಳೋದಾದರೆ ಒಂದು 7,000ವರೆಗೆ ಇತ್ತು ಅಷ್ಟೇ, ಅಷ್ಟರಲ್ಲಿ ಸಿಗ್ತಾಯಿತ್ತು.
ನೋಡಿ ಇದು ಎಲ್ಲ ಆಫರ್ ಹಾಕಿದೆ ಎಲೆಕ್ಟ್ರಾನಿಕ್ಸ್ ಐಟಮ್. ನಾನು ಈ ಮಾಲಿಗೆ ಬರಲಿಲ್ಲ, ತುಂಬ ಸಮಯ ಆಯಿತು ಬರದೆ. ಇದು ಶಾಪೇ ಅಲ್ಲಿ ಓಪನ್ ಆಗಿದೆಯಾ, ಈಗ ಉಂಟೆ ಇಲ್ವೋ ಗೊತ್ತಿಲ್ಲ. ಇಲ್ಲಿದ್ದವ್ರು ಬೇಕಾದ್ರೆ ಹೋಗಿ ವಿಸಿಟ್ ಮಾಡಿ ಒಮ್ಮೆ ನೋಡ್ಬೋದು. ಆಫರ್ ಎಲ್ಲ ಉಂಟು, ತಗೊಳ್ಬೋದು. ಕೆಲವರಿಗೆ ಊರಿಗೆ ಹೋಗೋದಾದರೆ ತಗೊಳ್ಬೋದು ಕೆಲವರಿಗೆಲ್ಲ. ಮತ್ತೆ ಎಂತ ತಿನ್ನಲಿಕ್ಕೆ ತಗೊಳ್ಳು ಅಂತ ಹೋದೆ ಬೇಕ್ರಿ ಸೈಡಿಗೆ. ಅಲ್ಲಿದ್ದದ್ದೇ ಬ್ರೆಡ್ ಐಟಮ್ ಅಮ್ಮ ಕೂಡ ತಿನ್ನೋದಿಲ್ಲ, ನನಗೆ ಕೂಡ ಅಷ್ಟೇನು ಇಷ್ಟ ಆಗೋದಿಲ್ಲ ಈ ಥರ ಫುಡ್ ಎಲ್ಲ. ನೋಡಿ ಅದರಲ್ಲಿ ಸ್ಯಾಂಡ್ವಿಚ್ ಎಲ್ಲ ಮಾಡಿಟ್ಟಿದ್ದಾರಲ್ಲ ಹಾಗೆ. ಮತ್ತೆಂತ ಮಾಡೋದು, ಅಲ್ಲಿಂದ ರಿಟರ್ನ್ ಬಂದು ಮತ್ತೆ ಅಲ್ಲಿ ಹೊರಗೆ ಕ್ಯಾಫಿಟೇರಿಯಾ ಇತ್ತು, ಅಲ್ಲಿ ಹೋಗಿ ತಗೊಂಡದ್ದು. ಅಲ್ಲಿ ಆ್ಯಕ್ಚುಲಿ ಯಾವಾಗಲೂ ನಮಗೆ ಸಿಗೋದಿಲ್ಲ ಉದ್ದಿನ ಅಂಬಡಿ ಉಂಟಲ್ಲ, ಅವತ್ತು ಇತ್ತು ಉದ್ದಿನ ಅಂಬಡಿ ಎಲ್ಲ. ಹಾಗೆ ಅದನ್ನು ತಗೊಂಡು ಅದೇ ಚಹಾ ಎಲ್ಲ ಕುಡಿದು ಮತ್ತೆ ಬಂದದ್ದು. ಅಲ್ಲಿ ಕೆಲವು ಸಲ ತಿನ್ನಲಿಕ್ಕೆ ನಾವು ಎಣಿಸೋದಿರೋದಿಲ್ಲಲ್ಲ, ಅದು ಕೂಡ ತಿಂದದ್ದು ತಗೊಂಡದ್ದು ತಿನ್ನಬೇಕು, ಅದು ಇಷ್ಟ ಆಗಬೇಕು ನಮಗೆ ಹಾಗೆ. ಇದು ನಾನಲ್ಲಿ ಸೌತೆಕಾಯಿ ಉಂಟಲ್ಲ ಅದೆಲ್ಲ ತಗೊಂಡೆ. ಎಷ್ಟು ಅಂದರೆ ಈಗ ರೇಟ್ ಓಕೆ, ಕೆಲವು ಸಲ ಹೈ ಮಾಡ್ತಾರೆ, ಕೆಲವು ಸಲ ಕಡಿಮೆ ಇರ್ತದೆ ರೇಟ್. ಏನು ಮಾಡೋದು, ತಗೊಳ್ಬೇಕಾಗ್ತದಲ್ಲ, ಅಡುಗೆ ಮಾಡಬೇಕಲ್ಲ ನಮಗೆ. ಇದೆಲ್ಲ ಸೆಕ್ಷನ್ ನೋಡಿ, ರೈಸ್ ಎಲ್ಲ ಐಟಮ್ ಉಂಟಲ್ಲ ಇಲ್ಲಿ, ತುಂಬ ಬಗೆ ರೈಸ್ ಎಲ್ಲ ಐಟಮ್ ಇರ್ತಾರೆ. ಅದರಲ್ಲಿ ಒಂದಲ್ಲ ಕೆಲವು ಕಂಟ್ರೀಸ್ ಎಲ್ಲ ಇರ್ತದಲ್ಲ, ಆ ಕಂಟ್ರೀಸದೆಲ್ಲ ರೈಸ್ ಎಲ್ಲ ಐಟಮ್ ಇಲ್ಲಿ ಇರ್ತಾರೆ. ಯಾವುದು ಬೇಕು ನಮಗೆ ಅದನ್ನು ತಗೊಂಡು ಹೋಗ್ಬೋದು ಹಾಗೆ. ಮತ್ತೆಂತ ಮಾಡೋದು, ಟೈಮ್ ಆಯಿತು. ಟೈಮ್ ಆದ ನಂತರ ನಾವು ಹೊರಗೆ ಬರುವಾಗ ನೋಡಿ ಎಷ್ಟು ಕತ್ತಲಾಗಿದೆ ನೋಡಿ. ಬರುವಾಗ ಹೇಗಿತ್ತು, ಸ್ವಲ್ಪ ಲೈಟ್ ಎಲ್ಲ ಇರಲಿಲ್ವಾ, ಬಿಸಿಲಿತ್ತು. ಈಗ ಹೋಗುವಾಗ ತುಂಬ ಕತ್ತಲಾಯಿತು. ಹಾಗೇನೆ ಮಾಲ್ ಒಳಗೆ ಎಂಟ್ರಿ ಆದರೆ ಹೀಗೇ ಆಗೋದು. ಮತ್ತು ನಾನು ಎಂತ ತಗೊಂಡೆ ನೋಡಿ, ಒಂದು ಬ್ರೆಡ್ ಮತ್ತು ಫ್ರೂಟ್ಸ್, ಮತ್ತೊಂದು ಮಗುವಿಗೆ 2 ಡ್ರೆಸ್ ತಗೊಂಡೆ. ಓಕೆ, ಇದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾವು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಲ್ಲ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.